ಎಸ್ ಅಕ್ಕಪಕ್ಕದ 10 ಮನೆಗಳು ಕೂಡ ಜಖಮಾಗಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ರಣಭೀಕರ ಯಮ ದೃಶ್ಯ. ಮೊನ್ನೆಯಷ್ಟೇ ಬಿಬಿಎಂಪಿ ಗೇಟ್ ಬಿದ್ದು ಒಬ್ಬ ಬಾಲಕ ಮೃತಪಟ್ಟರೆ ಇತ್ತ ಬಿನ್ನಿಪೇಟೆಯಲ್ಲಿ ಕಾಂಪೌಂಡ್ ಕುಸಿದು ವಾಹನಗಳು ಕೂಡ ಜಖಮಾಗಿದೆ. ಕಾಂಪೌಂಡ್ ಅಕ್ಕಪಕ್ಕದಲ್ಲಿ ಇದ್ದಂತಹ 10 ವಾಹನಗಳು ಕಂಪ್ಲೀಟ್ಲಿ ಜಖಂ ಆಗಿರುವಂತದ್ದು. ಕೇವಲ 2 ಗಂಟೆ ಸುರಿದಿರುವಂತಹ ಮಹಾಮಳೆ ಬೆಂಗಳೂರಿನ ಚಿತ್ರಣವೇ ಅದಲು ಬದಲಾಗಿದೆ. ಗಮನಿಸಬಹುದು ದೃಶ್ಯಗಳನ್ನ. ಅಕ್ಕಪಕ್ಕ ಗಾಡಿಗಳನ್ನ ನಿಲ್ಲಿಸಿದ್ದಾರೆ. ಇನ್ನೊಂದು ಕಡೆ ಯಾವ ರೀತಿ ಆ ಗೋಡೆ ಅನ್ನೋದು ಬೀಳ್ತಾ ಇದೆ, ಆ ಕಾಂಪೌಂಡ್ ಅನ್ನೋದು ಬೀಳ್ತಾ ಇದೆ. ಆ ಬಿದ್ದಿರೋ ರಭಸಕ್ಕೆ ಅಲ್ಲಿ ನಿಲ್ಲಿಸಿದಂತಹ ವಾಹನಗಳೆಲ್ಲವೂ ಕೂಡ ಜಖಂ ಆಗಿದೆ. ಲಕ್ಷಾಂತರ ರೂಪಾಯಿ ಕೊಟ್ಟು ಸಾಲ ಸೂಲ ಮಾಡಿ ಇಎಂಐಗಳಲ್ಲಿ ಗಾಡಿಗಳನ್ನ ತಗೊಂಡಿರ್ತಾರೆ. ಆದ್ರೆ ಬಿಬಿಎಂಪಿ ಮಾಡುವಂತಹ ನೆಗ್ಲಿಜೆನ್ಸ್ಗೆ ಜನರು ಇಲ್ಲಿ ಪರಿತಪಿಸಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹರ್ಷಿತಾ. ಗಮನಿಸ್ತಾ ಇದ್ದೀವಿ, ಇದನ್ನ ನೀವು ಕೂಡ ನೋಡಿರ್ತೀರಿ. ಒಂದು ಕಡೆ ಅಪಾರ್ಟ್ಮೆಂಟ್ ಜಲಾವೃತ, ಮತ್ತೊಂದು ಕಡೆ ಬಿನ್ನಿಪೇಟೆಯಲ್ಲಿ ಏನ್ರಿ ಕಾಂಪೌಂಡ್ ಹಂಗ ಬಿತ್ತು, ಅಕ್ಕಪಕ್ಕ ಇರುವಂತಹ ವಾಹನಗಳೆಲ್ಲವೂ ಕೂಡ ನಜ್ಜುಗುಜ್ಜಾಗಿದೆ. ಹೆಚ್ಚಿನ ಡೀಟೇಲ್ಸ್ ಏನ್ ಹೇಳ್ತೀರಿ? ಚಂದ್ರಕಲಾ, ಇನ್ನು ನಿನ್ನೆ ಸುರಿದಂತ ರಾತ್ರಿ ಸುರಿದಂತ ಮಳೆಗೆ, ಕೇವಲ 2 ಗಂಟೆ ಸುರಿದಂತ ಮಳೆಗೆ ಹಲವಾರು ಅವಾಂತರಗಳು ಸೃಷ್ಟಿಯಾಗಿದೆ. ಇನ್ನು ಬಿನ್ನಿಪೇಟೆಯ ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ನ ಕಾಂಪೌಂಡ್ ಗೋಡೆ ಕೂಡ ಕುಸಿದಿರುವಂತದ್ದು. ಈ ಒಂದು ಗೋಡೆ ಕುಸಿದಿರುವುದರಿಂದ ಅಲ್ಲಿ ಬೇಸ್ಮೆಂಟ್ ನಲ್ಲಿ ನಿಲ್ಲಿಸಿದಂತ ಸಾಕಷ್ಟು ವಾಹನಗಳು, 100ಕ್ಕೂ ಹೆಚ್ಚು ವಾಹನಗಳು, ಬೈಕು, ಕಾರುಗಳು, ಸಾಕಷ್ಟು ವಾಹನಗಳು ಕೂಡ ನೀರಿನಲ್ಲಿ ಮುಳುಗೋಗಿರುವಂತದ್ದು. ಈ ರೀತಿ ಹಾನಿಯಾಗಿರುವಂತದ್ದು ಅದೃಷ್ಟವಶಾತ್ ಅಂತ ಹೇಳ್ಬೋದು. ಯಾಕಂದ್ರೆ ಯಾರು ಆ ಒಂದು ಸಮಯದಲ್ಲಿ, ಮಕ್ಕಳಾಗಿರ್ಬೋದು, ಯಾರು ಕೂಡ ಇರ್ಲಿಲ್ಲ. ಯಾಕಂತಂದ್ರೆ ರಾತ್ರಿ ಸಮಯದಲ್ಲಿ ಈ ರೀತಿ ಗೋಡೆ ಕುಸಿದೆ. ಅಕಸ್ಮಾತ್ ಬೇರೆ ಟೈಮಲ್ಲಿ ಏನಾದ್ರು ಕುಸಿದ್ರೆ ಯಾರಿಗಾದ್ರೂ ಅಪಾಯ ಆಗಿರೋದಂತೂ ಗ್ಯಾರಂಟಿ ಆಗ್ತಾ ಇತ್ತು. ಯಾಕಂತಂದ್ರೆ ಆ ಒಂದು ಕಾಂಪೌಂಡ್ ಏನಿದೆ ಸಂಪೂರ್ಣವಾಗಿ ನೀರಿನಲ್ಲಿ ಕಾಂಪೌಂಡ್ ಕುಸಿದ್ರೆ ಸಂಪೂರ್ಣವಾಗಿ ವಾಹನಗಳು ಕೂಡ ನೀರಿನಲ್ಲಿ ತೇಲಾಡ್ತಾ ಇದ್ವು. ಸುಮಾರು 10ಕ್ಕೂ ಹೆಚ್ಚು ಬೈಕ್ಗಳು ಕೂಡ ಜಖಂಗೊಂಡಿರುವಂತದ್ದು. ಅದ್ರ ಜೊತೆಗೆ ಅಲ್ಲಿ ನಿವಾಸಿಗಳು ಕೂಡ ಸಾಕಷ್ಟು ಪರದಾಟವನ್ನು ಅನುಭವಿಸಿದ್ರು. ಹೊರಗಡೆ ಬರಕ್ಕಾಗದೆ ಬೆಳಗಿನ ಜಾವ ಕೂಡ ಅದೇ ರೀತಿಯ ಪರಿಸ್ಥಿತಿ ಕೂಡ ಉಂಟಾಯ್ತು. ಏನು ಅಗತ್ಯ ವಸ್ತುಗಳನ್ನ ತಗೊಳ್ಬೇಕು ಅಂತ ಹೇಳಿ ಆಚೆ ಹೋಗಕ್ಕೂ ಆಗದೆ ಆ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಸಿಲುಕಿಕೊಂಡು ಸಾಕಷ್ಟು ಪರದಾಟವನ್ನ ಕೂಡ ಅನುಭವಿಸಿರುವಂತದ್ದು. ಚಂದ್ರಕಲಾ, ಹರ್ಷಿತಾ, ಇನ್ನೊಂದು ಕೊನೆಯದಾಗಿ ನೋಡಿ, ಈಗ ಬಿಬಿಎಂಪಿ ಅಧಿಕಾರಿಗಳೇನೋ ನಿದ್ರೆಗಿದ್ರೆ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಈಗ ಇಷ್ಟೊಂದು ಮಳೆ ಆಗ್ತಿದ್ರು ಕೂಡ ರಸ್ತೆಗಳು, ಅವೇನ್ ರಸ್ತೆಗಳ ಕೆರೆಗಳ ಒಂದು ಕಡೆ ಗೊತ್ತಾಗ್ತಾ ಇಲ್ಲ. ಈ ರೀತಿ ಗೋಡೆಗಳು ಬೀಳ್ತಾ ಇದೆ, ಮರಗಳು ಧರೆಗುರುಳ್ತಾ ಇದೆ, ಕರೆಂಟ್ ಕಂಬಗಳು ಕೆಳಗೆ ಬೀಳ್ತಾ ಇದೆ. ಯಾಕೆ ಬಿಬಿಎಂಪಿ ಅಧಿಕಾರಿಗಳು ಇಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ? ಸಾಯ್ಲಿ, ಇರೋರ್ ಇರ್ಲಿ ಅಂತಾನ, ಹೆಂಗೆ ಅಂತ? ಖಂಡಿತ ಚಂದ್ರಕಲಾ, ಒಂದ್ ರೀತಿಯಾಗಿ ಇವರ ಒಂದು ಬೇಜವಾಬ್ದಾರಿತನ ಅಂತಾನೆ ಹೇಳ್ಬೋದು. ವೀಕೆಂಡ್ ಇರೋ ಕಾರಣ ಸುಮ್ಮನೆ ನಿದ್ದೆ ಮಾಡ್ತಾ ಇದಾರೆ ಅನ್ಸುತ್ತೆ ಇವರು. ಯಾಕಂದ್ರೆ ವೀಕೆಂಡ್ ನಲ್ಲಿ ಏನು ಸಮಸ್ಯೆಗಳಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದೆ. ಯಾಕಂದ್ರೆ ಈ ರೀತಿಯಾಗಿ ಮಳೆ ಆದಾಗ ಸಂಪೂರ್ಣವಾಗಿ ಯಾವಾಗ್ಲೂ ಕೂಡ ಬೆಂಗಳೂರಿನಲ್ಲಿ ಮಳೆ ಆಯ್ತು ಅಂದ್ರೆ ಸಾಕು, ಒಂದಲ್ಲ ಒಂದು ಅವಘಡಗಳಾಯ್ತು, ಅವಾಂತರಗಳು ಸೃಷ್ಟಿ ಆಗೇ ಆಗುತ್ತೆ. ಆದ್ರೆ ಪ್ರತಿ ಬಾರಿ ಈ ರೀತಿ ಆಗಿ ಕಂಪ್ಲೇಂಟ್ ಮಾಡಿದ್ರು ಕೂಡ ಲೇಟ್ ಆಗಿ ಎಚ್ಚೆತ್ಕೊಳ್ತಾರೆ ಹೊರತು, ಆದ್ರೆ ಯಾವುದೇ ರೀತಿಯಾಗಿ ಅದಕ್ಕೆ ಪರಿಹಾರ ಅಂತೂ ಕೊಡಲ್ಲ. ಯಾಕಂದ್ರೆ ನಿನ್ನೆ ಒಂದು ಗೋಡೆ ಕುಸಿದಿರೋದ್ರಿಂದ ಸಾಕಷ್ಟು ಅಲ್ಲಿ ಇರುವಂತ ನಿವಾಸಿಗಳು ಕೂಡ ಪರದಾಡುವಂತಾಯ್ತು. ಸಾಕಷ್ಟು ಕಡೆಗಳಲ್ಲಿ ಕೂಡ ವಿದ್ಯುತ್ ಕಂಬ ಎರೆಗುರುಳಿ ವಾಹನಗಳು ಕೂಡ ಜಖಂ ಆಗಿರುವಂತದ್ದು. ಈ ಒಂದು ಬೇಜವಾಬ್ದಾರಿತನ ಏನು ಬಿಬಿಎಂಪಿ ವರ್ತಿಸ್ತಾ ಇದೆ, ಇದಕ್ಕೆಲ್ಲ ಯಾವಾಗ ಸೊಲ್ಯೂಷನ್ ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಪ್ರತಿ ಬಾರಿ ಕೂಡ ಇದಕ್ಕೆ ಬಲಿಯಾಗೋದು ಎಲ್ಲಿ ಸ್ಲಮ್ ಅಲ್ಲಿ ಇರುವಂತ ನಿವಾಸಿಗಳು, ಅಪಾರ್ಟ್ಮೆಂಟ್ ನಿವಾಸಿಗಳು, ಬಡ ಜನರೇ ಹೊರತು ಈ ಒಂದು ಅಧಿಕಾರಿಗಳಿಗಂತೂ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಲ್ಲ ಅಂತ ಅನ್ಸುತ್ತೆ. ಅವರಿಗೆ ಕಣ್ಣಿಗೆ ಕಾಣಿಸೋದಿಲ್ಲ ಅಂತ ಅನ್ಸುತ್ತೆ. ಯಾಕಂತಂದ್ರೆ ಪ್ರತಿ ಬಾರಿ ಮಳೆ ಆದಾಗ ಈ ರೀತಿ ಆಗೇ ಆಗುತ್ತೆ ಅಂತ ಗೊತ್ತಿದ್ರು ಕೂಡ ಅದಕ್ಕೆ ಏನು ಪರಿಹಾರ, ಏನು ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ರೀತಿಯಾಗಿ ಕ್ರಮಗಳನ್ನು ಕೂಡ ಕೈಗೊಳ್ಳದೆ ಅಟ್ಲೀಸ್ಟ್ ಟೆಂಪ್ರರಿ ಸೊಲ್ಯೂಷನ್ ಆದ್ರೂ ಕೊಡ್ಬೇಕು, ಅದು ಕೂಡ ಇಲ್ಲ. ಈ ರೀತಿಯಾಗಿ ಅವಾಂತರಗಳು ಆಗ್ತಾ ಇದ್ರು ಕೂಡ ಬಿಬಿಎಂಪಿ ಅಧಿಕಾರಿಗಳು ಕಂಪ್ಲೀಟ್ ಆಗಿ ನಿದ್ದೆಗೆ ಹೋಗಿದ್ದಾರೆ ಅಂತ ಕಾಣಿಸುತ್ತೆ. ಚಂದ್ರಕಲಾ, ಥ್ಯಾಂಕ್ ಯು ಹರ್ಷಿತಾ ಪಾಟೀಲ್, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಗಮನಿಸ್ತಾ ಇದ್ರ ಬೆಂಗಳೂರಿನ ಬಿನ್ನಿಪೇಟೆಯಲ್ಲಿ ಮಳೆಗೆ ಏನು ಪಾರ್ಕ್ ವೆಸ್ಟ್ ಅಪಾರ್ಟ್ಮೆಂಟ್ ಹಿಂಭಾಗ ಕಾಂಪೌಂಡ್ ಗೋಡೆ ಕುಸಿದೋಗ್ಬಿಟ್ಟಿದೆ. 10 ಅಡಿ ಎತ್ತರದ ಗೋಡೆ ರಸ್ತೆಗೆ ಉರುಳಿ ಅವಾಂತರ ಸೃಷ್ಟಿಯಾಗಿದೆ. ಗೋಡೆ ಕುಸಿದ್ರಿಂದ 10ಕ್ಕೂ ಹೆಚ್ಚು ಬೈಕ್ಗಳು ಜಖಂ ಆಗಿದೆ. ವಿದ್ಯುತ್ ಕಂಬದ ಮೇಲೆ ಗೋಡೆ ಬಿದ್ದ ಹಿನ್ನೆಲೆಯಲ್ಲಿ ಕಂಬ ವಾಲಿದೆ. ಮನೆಯಿಂದ ಹೊರಗೆ ಬರೋದಕ್ಕಾಗದೆ ಸ್ಥಳೀಯರು ಪರದಾಟವನ್ನ ಅನುಭವಿಸುವಂತಹ ಪರಿಸ್ಥಿತಿಯೂ ಕೂಡ ನಿನ್ನೆ ನಿರ್ಮಾಣ ಆಗಿರುವಂತದ್ದು.